ನಂಬಿ ಬಂದವರಿಗೆ ನಟರಾಜ, ನಂಬಿಕೆಗೆ ದ್ರೋಹ ಬಗೆದವರಿಗೆ ಯಮರಾಜ. ನಾಯಕರೇ ನಾಯಕ, ನಾಯಕರಿಗೆ ಈ ಕರ್ಣ ನಾಯಕ. ಈ ಕಲಿಯುಗದಲ್ಲಿ ಕರ್ಮದ ರೌದ್ರವರ್ತನೆ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕೂಡು ಕಾಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡಿದ ಮರದಂತಾಗಿದೆ. ಅಷ್ಟೇ ಯಾಕೆ, ಕಣ್ಣಿನ ಮೇಲೆ ಕಾಮ ಎಂಬ ಕಚ್ಚ ಹರಿದು ಕಾಮಾನುರ ಅತ್ಯಾಚಾರಕ್ಕೆ ನಲುಗಿ ಹೋಗುತ್ತಿದೆ ಭಾರತೀಯ ಬಡ ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರುತ್ತಿರುವಾಗ ಒಳಲಿ ಗಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಧರ್ಮ ಅಧರ್ಮಗಳನ್ನು ತುಳಿದು ಬಂಡರ ಪುಂಡಾಟಿಕೆಯನ್ನು ಬುಡ ಸಮೇತ ಕಿತ್ತೊಗೆಯಲು ಕರ್ಮ ಎಂಬ ಕಾಲಘಟ್ಟದಲ್ಲಿ ಕಟ್ಟಿ ನಿಲ್ಲುವ ಬದುರು ಕಂಡುಗಳೇ ಹೊಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಕರ್ಮ. ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಕ್ಕೆ ಸಡ್ಡು ಹೊಡೆದು ಸತ್ತದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಕೆಟ್ಟ ಹೆಜ್ಜೆ ಕೊಟ್ಟ ಜನ ಸಾಧಿಸುವವರಿಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿದ್ಧಂತ ಕರ್ಣನಿಗೆ ಹಲೋ ಮಿಸ್ಟರ್, ದಾರಿ ನಿಂತೆ ಮೈ ಒಪ್ಪಿಸ್ಕೊಂಡು ಗೋಳಿನಿಂದ ಹಾಗೆ ನಿಂತಿದ್ರಲ್ಲ, ಸ್ವಲ್ಪ ದಾರಿ ಬಿಟ್ಟೆ ನಿಂತ್ಕೊಳ್ಳಿ. ಅಷ್ಟಕ್ಕೂ ನಮ್ಮಂತ ಹರಿಯದ ಬಾರಿನ ಕಂಡಾಕ್ಷಣ ಚಂದು ತಿರುಗುವ ನೀನೊಬ್ಬ ಕಾಮುಕ ಅಂತ ಗೊತ್ತಾಗುತ್ತೆ. ಹುಚ್ಚು ಹಂಡೆ ಹುಟ್ಟುವ ಪ್ರತಿಯೊಂದು ಗಂಡ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮೆಳತಿ ಕೊಟ್ಟು ಬೆಳೆಸಿರುತ್ತಾರೆ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎನ್ನುವ ಮಾಯಲೋಕಕ್ಕೆ ಸಿಕ್ಕ ನಿನ್ನಂತ ಬಂಡ ಹೆಣ್ಣುಗಳು ಅರ್ಥಾವರದ ಬಟ್ಟೆ ತೊಟ್ಟು ಬೆತ್ತಲಾಗಿ ಒಂದು ನನ್ನ ಬಂದು ಬಂದು ನಿಂತರೆ ಸೌಂದರ್ಯಕ್ಕೆ ಹೊರಗು ಬರುವುದಿಲ್ಲ. ನೋಡು, ನಿಮ್ಮಂತರು ನೋಡುವ ಹುಡುಗರಿಗೆ ಬರುವುದು ಸಹೋದರತೆಯ ಭಾವನೆ ಅಲ್ಲ, ಆದರತೆಯ ಭಾವನೆ ಎಂಬುದನ್ನು ಮಾತ್ರ ಬರೆಯಬೇಡ. ತುಂಡು ಬಟ್ಟೆ ತೊಟ್ಟು ತೊಡಿ ತೋರಿಸುವ ನಿಮ್ಮಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ಥರ ಕೆದಕಿ ಕಾಮದ ಕಟ್ಟೆ ಹೊಡೆಯುವುದು ಈ ನಿನ್ನಂತ ದೇಹ ಪ್ರದರ್ಶಿಸಿದ ಸೊಕ್ಕಿನ ಹೆಣ್ಣಿಂದ ಹೊರತು ಈ ನಮ್ಮ ಸಮಾಜದಿಂದಲ್ಲ. ಅಂದ್ರೆ ಕೆಟ್ಟು ಹೋಗ್ತೀವಿ ಅಂತ ಕಟ್ಟಿರುವ 4 ಗೋಡೆಗಳ ಮತ್ತಿರ್ಬೇಕು ಹೆಣ್ಣಿನ ಜೀವನ. ಯಾಕೆ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ವಾ? ನಿಮ್ಮಂತ ಗಂಡಸಿನ ಮಾತನ್ನ ಕೇಳಿ ಹೆಣ್ಣಿನ ಸೌಂದರ್ಯವನ್ನ ಮುಚ್ಚಿಡಬೇಕು. ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ ಸೌಂದರ್ಯ ತೋರಿಸ
ತೋರಿಸಲೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಬೆತ್ತನಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ ವಿನಃ ನನ್ನಂತ ಹರಿಯದ ಹುಡುಗರು ಮೈ ಮೇಲೆ ಎರಿಗೆ ಬರುವರು ಎಚ್ಚರ. ದೂರ ಸರಿಯಾಚೆ ನೀಚು ಎಚ್ಚರದ ಮಾತುಗಳು ಹೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಏ ಹುಚ್ಚು ಹೆಣ್ಣೆ, ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳು ಇರುವುದು ನಮ್ಮ ಭಾರತದಲ್ಲಿ ಅಂತೆ ಇಡೀ ಜಗತ್ತೇ ಬಾಯಿ ತುಂಬ ಹೊಳತೆ. ಅಂದಾಗ ತುಂಡು ಬಟ್ಟೆ ಧರಿಸುವ ನಿಮ್ಮಂತ ಸುಂದರಿಯರಿಂದಲ್ಲ, ಮೈ ತುಂಬ ಸೀರೆ ಮತ್ತು ತಲೆ ತುಂಬ ಹೂವನ್ನು ಬಿಡುವ ಹಣೆ ಮೇಲೆ ಕುಂಕುಮ ಬಟ್ಟೆ ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸ್ತನ ಕಡೆಗೆ ಅಮ್ಮ ಎಂಬ ಅಭಿಮಾನ ಉಕ್ಕೇರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಬಲ್ಲವರು ಹೇಳ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ಇಡೀ ಜಗತ್ತೇ ತಲೆಬಾಗಿ ನಡೆಯುತ್ತೆ ಅಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೆಣ್ಣು ತುಂಡು ಬಟ್ಟೆ ಉಟ್ಟಾಕ್ಷಣ ತಪ್ಪು ಮಾಡ್ತಾಳೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದ್ರೆ ಹೆಣ್ಣು ಮಾಡುವುದಾದ್ರೂ ತಪ್ಪಾದ್ರೂ ಏನು? ತಪ್ಪ ಒಂದ ಎರಡ. ಏ ಹುಚ್ಚು ಹೆಣ್ಣೆ, ಮುಂದಿನ ಪೀಳಿಗೆಗೆ ದಾರಿದೀಪವಾಗುವ ನಿನ್ನಂತ ಹೆಣ್ಣುಗಳೇ ಹಾರಿನಲ್ಲಿ ಕುಳಿತು ಬೇಲು ಕುಡಿಯುವ ಚಾಲ ಹಾಕಿ ಹೆಣ್ಣುಗಳು ಹುಟ್ಟಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಗುಣದಲ್ಲೇ. ಅದು ತಪ್ಪಲ್ವಾ? ಶಾಲೆ ಕರೆಯುತ್ತೀರೆಂದು ತಂದೆ ತಾಯಿಗಳಿಗೆ ಸುಳ್ಳಿನ ಕೈಯಲ್ಲಿ ಸಿಟಿ ಸೇರಿ ರಾತ್ರಿ ಹೊತ್ತಿನ ಮಬ್ಬಿನ ಕಬ್ಬಿನಲ್ಲಿ ಮಿನ್ನರೊಂದಿಗೆ ಸರಸಲಾಪ ಮಾಡುವ ಗಂಡರಂಡೇರಷ್ಟಿಲ್ಲ